ನಮಸ್ಕಾರ. ನೀವು ನೋಡುತ್ತಿರುವುದು ರಣಬೇರಿ ನ್ಯೂಸ್. ಮೈಸೂರಿನ ಉದ್ಯಮಿಯಾದ PB ಕರಿಗೌಡರವರು 2024 ಜೂನ್ 28ರಂದು 15 ಲಕ್ಷ ರೂಪಾಯಿ ಕೊಟ್ಟು ಇಬ್ಬರು ಹೋಗಬಹುದಾದ ಲಿಫ್ಟನ್ನು ಖರೀದಿಸಿದ್ದು, ಆದರೆ ಚೆನ್ನೈ ಮೂಲದ ನಿಭಾವ್ ಕಂಪನಿ NIBAV ಕಂಪನಿಯು ಉತ್ತಮ ಗುಣಮಟ್ಟದ ಲಿಫ್ಟ್ ನೀಡದೆ ಲಿಫ್ಟ್ ತೆಗೆದುಕೊಂಡ ಒಂದೇ ವರ್ಷದಲ್ಲಿ 2 ಬಾರಿ ಕರಿಗೌಡರ ಮಗ 3 ತಿಂಗಳಿಂದ ಹಿಂದೆ ಲಿಫ್ಟ್ನಲ್ಲಿ ಸಿಲುಕಿ ಪ್ರಾಣಾಪಾಯದಿಂದ ಪಾರಾಗಿದ್ದು, ನಂತರ 2025 ಜೂನ್ 14ರಂದು ಕರಿಗೌಡರ ಪತ್ನಿ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಬಟ್ಟೆ ಒಣಗು ಹಾಕಲು ಲಿಫ್ಟ್ನಲ್ಲಿ 3ನೇ ಅಂತಸ್ತಿಗೆ ಹೋಗುವಾಗ ಲಿಫ್ಟ್ ಕೆಟ್ಟು ನಿಂತು ಸುಮಾರು 20 ನಿಮಿಷ ಲಿಫ್ಟ್ನಲ್ಲಿ ಸಿಲುಕಿ ಉಸಿರುಗಟ್ಟಿ ನಿಂತಿದ್ದಾರೆ. ಅದೃಷ್ಟವಶಾತ್ ಲಿಫ್ಟ್ನಲ್ಲಿ ಮೊಬೈಲ್ ತೆಗೆದುಕೊಂಡು ಹೋಗಿದ್ದರಿಂದ ಸಂಬಂಧಪಟ್ಟವರಿಗೆ ಕರೆ ಮಾಡಿ ಕಿಟಕಿ ಗಾಜು ಒಡೆದು ಕರಿಗೌಡರ ಪತ್ನಿ ಪ್ರಾಣಾಪಾಯದಿಂದ ಬದುಕಿದ್ದಾರೆ. ಈ ಕೂಡಲೇ ನಿಭಾವ್ ಕಂಪನಿಯು ಕರಿಗೌಡರಿಗೆ ಹಳೆ ಲಿಫ್ಟ್ ತೆಗೆದುಕೊಂಡು ಉತ್ತಮ ಗುಣಮಟ್ಟದ ಲಿಫ್ಟ್ ನೀಡಬೇಕೆಂದು ಎಚ್ಚರಿಕೆ ನೀಡಿದ್ದು, ಇಲ್ಲವಾದಲ್ಲಿ ನಿಭಾವ್ ಕಂಪನಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಕರಿಗೌಡರವರು ಮಾಧ್ಯಮದ ಮೂಲಕ ಎಚ್ಚರಿಕೆ ನೀಡಿದ್ದಾರೆ. ಮೈಸೂರಿನ ಉದ್ಯಮಿಯಾದ PB ಕರಿಗೌಡರವರು ನಿಭಾವ್ ಕಂಪನಿಯಿಂದ 15 ಲಕ್ಷ ಕೊಟ್ಟು ಖರೀದಿಸಿದ ಲಿಫ್ಟಿನಿಂದ ಆದ ತೊಂದರೆಗಳು ಮತ್ತು ಸಂಕಷ್ಟಗಳನ್ನು ನಿಭಾವ್ ಕಂಪನಿಯು ನಿರ್ಲಕ್ಷ್ಯ ವಹಿಸಿರುವ ಬಗ್ಗೆ ಮಾಧ್ಯಮಗಳ ಮುಂದೆ ತಮ್ಮ ನೋವನ್ನು ಹಂಚಿಕೊಂಡರು. ಉದ್ಯಮಿ ಮಾತಾಡ್ತಾ ಇರೋದು. ನಾನು ನಮ್ಮ ಮನೆಯಲ್ಲಿ ಒಂದು ನಿಭಾವ್ ಕಂಪ್ನಿ ಲಿಫ್ಟ್ ಹಾಕ್ಸಿದ್ದೀನಿ. ನಿಭಾವ್ ಕಂಪ್ನಿ NIBAV ನಿಭಾವ್ ಕಂಪ್ನಿ ಲಿಫ್ಟ್ ಹಾಕ್ಸಿದ್ದೀನಿ. ಆ ಲಿಫ್ಟು ನನಗೆ 2024 ಮೇ 28ನೇ ತಾರೀಕು ತಗೊಂಡು ಜೂನ್ 2024ರಲ್ಲಿ ನನಗೆ ಓಪನಿಂಗ್ ಇನ್ಸ್ಟಾಲ್ಮೆಂಟ್ ಮಾಡಿಕೊಟ್ಟಿದ್ದಾರೆ. ಅದು ಟಿಲ್ 2024ರಿಂದ ಇವತ್ತಿನವರೆಗೂ ನನಗೆ ಪ್ರಾಬ್ಲಮ್ ಕೊಡ್ತಾನೆ ಇದೆ. ಇವರು ಸರ್ವಿಸ್ ಕೊಡಲ್ಲ. ಸರ್ವಿಸ್ಗೆ ಫೋನ್ ಮಾಡಿದ್ರೆ ಇವತ್ತು ಫೋನ್ ಮಾಡಿ 10 ದಿನ ಬಿಟ್ಕೊ ಬರ್ತಾರೆ. ಅದಕ್ಕೆ ನಾನು ಅವ್ರನ್ನ ಫೋನ್ ಮಾಡಿ ನಾವು ಸರ್ವಿಸ್ ಕಂಪ್ಲೇಂಟ್ ಮಾಡಿದ್ರೆ ಬರೋದು 10 ದಿನ ಆಗುತ್ತೆ. ನಾನು ಈ ಥರ ಕೆಲಸ ತೊಂದರೆ ಕೊಡ್ತಾ ಇದ್ದಾರೆ ಅಂತ ನಾನು 2024 9ನೇ ತಿಂಗಳಲ್ಲಿ ಅವ್ರಿಗೊಂದು ಲೀಗಲ್ ನೋಟಿಸು ಸಹ ಕೊಟ್ಟಿದ್ದೆ. ಅದಕ್ಕೆ ಅವ್ರು ಇನ್ಮೇಲೆ ಆ ಥರ ಮಾಡಲ್ಲ, ಬಂದು ಸರ್ವಿಸ್ ಕೊಡ್ತೀವಿ ಅಂತ ಹೇಳಿದ್ರು. ತದನಂತರ ಸ್ವಲ್ಪ ಯೂಸ್ ಮಾಡ್ತಾ ಈಗ ಮತ್ತೆ ಈಗ ಒಂದು 3 ತಿಂಗಳಿಂದ ಈಚೆಗೆ ಅದು ಆಟೋ ಸ್ಟಾಪ್ ಆಗಬೇಕು, ಕರೆಂಟ್ ಹೋದಾಗಲೇ ಆಗಲಿ ಅಥವಾ ಸ್ಟಾಪ್ ಆದಾಗಲಿ ಅದು ಡೋರ್ ಓಪನ್ ಆಗಿ ಯಾವುದು ಹತ್ತಿರದಲ್ಲಿ ಡೋರ್ ಇರ್ತದೆ, ಫ್ಲೋರ್ ಇರ್ತದೆ, ಆ ಫ್ಲೋರಲ್ಲಿ ಓಪನ್ ಆಗಬೇಕು ಅಂತ ಇದೆ. ಅದು ಓಪನ್ ಆಗ್ತಾ ಇಲ್ಲ. ಈ ಒಂದು 3 ಮಂತ್ಸಲ್ಲಿ ನಮ್ಮ ಮಗ ಒಬ್ಬರು ಹೋಗಿ ಸಿಗಾಕೋಗ್ಬಿಟ್ಟು ಓಪನ್ ಆಗದೇ ಕಂಪ್ನಿಯವ್ರಿಗೆ ಫೋನ್ ಮಾಡಿದಾಗ ಅವರು ವಿಡಿಯೋ ಕಾಲ್ ಮಾಡಿ ನೀವು ಆಚೆ ಕಡೆಯಿಂದ ಕೀ ಹಾಕ್ಬಿಟ್ಟು ಓಪನ್ ಮಾಡಿ ಅಂತ ಓಪನ್ ಮಾಡಿಸಿದ್ರು. ಈಗ ಅದಾದಮೇಲೆ ಏನಾಗಲ್ಲ, ಸರಿ ಹೋಗುತ್ತೆ ಅಂತ ಹೇಳಿದರು. ಈಗ ಸರಿ ಹೋಗುತ್ತೆ ಅಂತ ಹೇಳಿದ್ಮೇಲೆ ಮತ್ತೆ ಮೊನ್ನೆ ಈ ಶನಿವಾರ 13ನೇ ತಾರೀಕು 2025 ಜೂನ್ ತಿಂಗಳು ಮೊನ್ನೆ ಈಗ 4 ದಿನ ಹಿಂಭಾಗದಲ್ಲಿ ನನ್ನ ವೈಫ್ ಹೋಗಿ ಸಿಗಾಕೊಂಡು ಸಾಯಂಕಾಲ ಯಾರು ಇಲ್ದಿರೋ ಟೈಮಲ್ಲಿ ಒಬ್ಬರೇ ಹೋಗಿದ್ದಾರೆ. ಮುಂದ್ಗಡೆ ಫ್ರಂಟ್ ಬಾಗಿಲಿಗೆ ಟವರ್ ಬೋಲ್ಟ್ ಹಾಕ್ಬಿಟ್ಟಿದ್ದಾರೆ ಒಳಗಡೆಯಿಂದ. ಅಲ್ಲೋ ಸಿಗಾಕೊಂಡು ಅವ್ರು ಒಳಗಡೆ ಹೋಗಬೇಕಾದ್ರೆ ಮೊಬೈಲ್ ಇಟ್ಕೊಂಡು ಹೋಗಿದ್ರು. ಅಲ್ಲಿ ಮಧ್ಯದಲ್ಲಿ ಸ್ಟಕ್ ಆಗಿ ಫಸ್ಟ್ ಫ್ಲೋರ್ ನಿಂತ್ಕೊಬಿಟ್ಟು ಓಪನ್ ಆಗದೇನೆ ಫೋನ್ ಮಾಡಿದರು. ಮೊಬೈಲ್ ಇರಲಾಗಿ ಅವ್ರು ಫೋನ್ ಮಾಡಿ ನಾನೆಲ್ಲ ಆಚೆ ಕಡೆ ಸ್ವಲ್ಪ ಕೆಲಸದ ಮೇಲೆ ಹೋಗಿದ್ದೆ. ನಾನು ಬರೋದು ಮನೆಗೆ ಅರ್ಧ ಗಂಟೆ ಆಯಿತು. ಒಳಗಡೆ ಹೋಗ್ಲಿಕ್ಕೆ ಅಂದರೆ ಟವರ್ ಬೋಲ್ಟ್ ಹಾಕಿದ್ದಾರೆ, ಅವರು ಲಿಫ್ಟ್ ಒಳಗಡೆ ಇದ್ದಾರೆ, ತೆಗಿಯೋದು ಹೇಗೆ ಅಂತ ನನಗೂ ಇದಾಗಿ ಮನೆ ಮುಂದ್ಗಡೆ ಬಾಗಿಲು ಪಕ್ಕದಲ್ಲಿ ಒಂದು ಕಿಟಕಿ ಇತ್ತು. ಕಿಟಕಿನ ವಿಂಡೋದಲ್ಲಿ ಗ್ಲಾಸ್ ಹೊಡೆದು ಓಪನ್ ಮಾಡಿ ಟವರ್ ಬೋಲ್ಟ್ ತಗೊಂಡೋಗಿ ಆಮೇಲೆ ಲಿಫ್ಟನ್ನು ಆಚೆ ಕಡೆಯಿಂದ ಕೀ ತೆಗೆದು ಓಪನ್ ಮಾಡಿದ್ವಿ ನಾವು. ಅವಾಗ ಆಚೆ ಕಡೆ ಬರೋದಕ್ಕವರು ಸುಸ್ತಾಗ್ಬಿಟ್ಟಿದ್ರು. ನೀನು ಆಲ್ರೆಡಿ ಮೂರ್ಛೆ ಹೋಗ್ತಾಯಿದ್ರು. ಈಗ ಈ ಥರ ಸಮಸ್ಯೆಯಾಗಿ ನಾಳೆ ದಿನ ಏನಾದರೂ ಪ್ರಾಣಹಾನಿ ಆದರೆ ಯಾರು ಜವಾಬ್ದಾರರು? ಇದು ನಮ್ಮ ಸಮಸ್ಯೆ. ಈಗ ನಾನು 15 ಲಕ್ಷ ರೂಪಾಯಿ ಕೊಟ್ಟು ನಾನು 15 ಲಕ್ಷ ರೂಪಾಯಿಂದು ಕೊಟ್ಟು ನಾನು ತೊಗೊಂಡಿದ್ದೀನಿ ಲಿಫ್ಟು ಬಿಲ್ಲಲ್ಲಿ. ಮತ್ತು ಆ ಕಂಪ್ನಿಯವರು ನಮ್ಮದು ಆ ಥರ ಇದೆ, ಸರ್ವಿಸ್ ಕೊಡ್ತೀವಿ ಅಂತಾರೆ. ಮೈಸೂರಲ್ಲಿ ಅವ್ರ ಸರ್ವಿಸ್ ಬ್ರಾಂಚ್ ಇಲ್ಲ, ಏನಿಲ್ಲ. ನಮ್ಗೆ ಗೊತ್ತಾಗ್ದೇ ಪ್ರತಿಯೊಂದಕ್ಕೂ ಹೆಡ್ ಆಫೀಸ್ನಿಂದ ಫೋನ್ ಮಾಡ್ತಾರೆ. ಈಗ ನಮಗೆ ಇವ್ರದ್ದು ಲ್ಯಾಂಗ್ವೇಜ್ ಪ್ರಾಬ್ಲಮ್ಮು, ಅವ್ರು ತಮಿಳು, ತೆಲುಗು, ಹಿಂದಿಲಿ ಮಾತಾಡ್ತಾರೆ, ಇಲ್ಲಿ ಕನ್ನಡದಲ್ಲಿ ಮಾತಾಡಿದ್ರೆ ನಮ್ಗೆ ಗೊತ್ತಿಲ್ಲ ಅಂದ್ಬಿಟ್ಟು ಇಟ್ಬಿಡ್ತಾರೆ. ವಾಪಸ್ ಫೋನು ಮಾಡಲ್ಲ, ಫೋನು ತೆಗಿಯಲ್ಲ. ಮಾಡಿದ್ರೆ ಅದು 100 ಫೋನ್ ಸೇಲ್ಸ್ಮ್ಯಾನ್ಗೆ ಯಾರು ಸೇಲ್ಸ್ ಮಾಡ್ದ ಅವನು ನಾವು ಫೋನ್ ಮಾಡಿದ್ರೆ ನಮ್ಮದೇನಿಲ್ಲ, ನೀವು ಎಷ್ಟು ನೀವು ಏನಿದ್ರು ಕಂಪ್ನಿ ಕಾಂಟ್ಯಾಕ್ಟ್ ಮಾಡಿ, ಸರ್ವಿಸ್ ಟೀಮ್ ಕಾಂಟ್ಯಾಕ್ಟ್ ಮಾಡಿ, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ನೆಗ್ಲಿಜೆನ್ಸಿ ಉತ್ತರ ಕೊಡ್ತಾ ಇದ್ದೀನಿ. ಹಾಗಾಗಿ ಈ ಕಂಪ್ನಿ ಲಿಫ್ಟ್ಗಳನ್ನ ಯಾರೂ ಉಪಯೋಗಿಸಬಾರ್ದು ಅಂತ ನನ್ನ ವೈಯಕ್ತಿಕ ಕೋರಿಕೆಯಾಗಿ ಹೇಳ್ತಾ ಇದ್ದೀನಿ ನಾನು.
ನನ್ನ ಫ್ರೆಂಡ್ಸ್ಗಳಿರ್ಬೋದು. ನಾನು ಈ ಕಂಪ್ನಿ ನಂಬ್ಕೊಂಡು ನನ್ನ ಮನೆ ನೋಡ್ಕೊಂಡು ನನ್ನ ಫ್ರೆಂಡ್ಸ್ ಒಂದು 2-3 ಜನ ಹಾಕ್ಸ್ಬಿಟ್ಟಿದ್ದಾರೆ. ಅವ್ರಿಗೆ ಯಾವ ಥರ ಉತ್ತರ ಕೊಡಬೇಕು ಅಂತ ನನಗೆ ಕನ್ಫ್ಯೂಸ್ ಆಗ್ತಾಯಿದೆ. ಈಗ ಅವರೆಲ್ಲ ನನ್ನ ಅಪ್ರೋಚ್ ಮಾಡ್ತಾಯಿದ್ದಾರೆ. ಇದನ್ನು ಏನಾದರೂ ಮಾಡಿ ಇವ್ರನ್ನ ನಾನು ಇವ್ರ ಮೇಲೆ ನಾನು ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ತಾ ಇದ್ದೀನಿ. ಈಗ ಇವ್ರ ಮೇಲೆ ನಾನು ಕನ್ಸ್ಯೂಮರ್ ಕೋರ್ಟ್ಗೆ ಹೋಗಿ ಇವ್ರ ಮೇಲೆ ಇದು ಮಾಡಿಸ್ತಾ ಇದ್ದೀನಿ. ನನಗೆ ಕೇಸ್ ಹಾಕಿ ನಾನು ಇವ್ರ ಮೇಲೆ ತನಿಖೆ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಇದನ್ನು ಯಾರೂ ತಗೋಬಾರ್ದು ಅಂತ ಈ ಮೂಲಕ ನಾನು ಮನವಿ ಮಾಡ್ತಾಯಿದ್ದೀನಿ.